ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ದಿನ ಆಗಿತ್ತು ವೀಡಿಯೋ ಹಾಕ್ಬಿಟ್ಟು. ಇದು ನನ್ನ 8ನೇ ಮಗಳು ಫಂಕ್ಷನ್ದು, ಹಳದಿ ಫಂಕ್ಷನ್ದು ಮತ್ತು ಮೆಹಂದಿ ಫಂಕ್ಷನ್ದು ನಾನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಅವರಮ್ಮ. ಇದು ಅವರು ಮನೆ ಹತ್ರ ಚಪ್ರ ಶಾಸ್ತ್ರ ಆದಮೇಲೆ ಇದೆಲ್ಲ ಫೋಟೋಸ್ ತಗೊಂಡ್ರಂಥದ್ದು. ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪಾಪು ಇದ್ದಿದ್ದರಿಂದ ನಾನು ಸ್ವಲ್ಪ ಹೋಗೋದು ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಅವರೆಲ್ಲ ಫೋಟೋಸ್ನ ತೆಗೆಸ್ಕೊತಾ ಇದ್ದರು. ಇದಕ್ಕೆಲ್ಲ ಕೂಡ ಸಾಂಗ್ ಹಾಕಿದ್ರು. ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ಸ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಾಯ್ಸ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ವಿಡಿಯೋದಲ್ಲಿ. ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅವಳು ಹಳದಿ ಫಂಕ್ಷನ್ಗೆ ರೆಡಿ ಆಗ್ತಾಳೆ. ಇದರಲ್ಲಿ ಒಂದು ಡ್ಯಾನ್ಸ್ ವಿಡಿಯೋ ಇದೆ, ಲಾಸ್ಟಲ್ಲಿ ಅದನ್ನು ಯಾರೂ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ಇವನು ಬಂದ್ಬಿಟ್ಟು ಅವ್ರ ತಮ್ಮ. ಆ ಡ್ಯಾನ್ಸ್ ವಿಡಿಯೋದಲ್ಲಿ ಯಾರ್ಯಾರು ಯಾವ್ಯಾವ ಥರ ಡ್ಯಾನ್ಸ್ ಮಾಡಿದ್ದಾರೆ ಅಂತ ನೋಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಮುಂದೆ ಮದುವೆ ವಿಡಿಯೋನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಇದು ಅವರ ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವರು ಕೂಡ ಎಲ್ಲ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆದಮೇಲೆ ನೆಕ್ಸ್ಟು ಮನೆಯಲ್ಲಿ ಲಿಂಗನ ಕಟ್ಟಿಸಿರ್ತಾರಲ್ಲ, ಆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಊಟಕ್ಕೆ ಕುಂತಿರೋ ಅಂತಹ ಕ್ಲಿಪ್ಪಿಂಗ್ಸ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಹಳದಿ ಫಂಕ್ಷನ್ಗೆ ಕೂಡ ಅವಳು ಕೂಡ ರೆಡಿಯಾಗಿ ಬಂದಮೇಲೆ ಇವನು ಬಂದ್ಬಿಟ್ಟು ಅವ್ರ ತಮ್ಮ ಅವಳಿಗೆ ಆರತಿ ಮಾಡ್ತಾ ಇರೋವಂತಹ ವಿಡಿಯೋ. ಇದು ಬಂದ್ಬಿಟ್ಟು ಅವರಮ್ಮ ಇಲ್ಲಿ ಶಾಸ್ತ್ರನ ಮಾಡ್ತಾ ಇರೋವಂತಹ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ನೋಡ್ಬಿಟ್ಟು ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಲಾಸ್ಟಲ್ಲಿ ಎಲ್ಲರೂ ಅರಿಶಿನ ಕೈಗೆ ಹಚ್ಕೊಂಡು ಲಾಸ್ಟಲ್ಲಿ ಒಂದು ಈ ಥರ ಫೋಟೋ ಇರಲಿ ಅಂತ ಹೇಳಿಬಿಟ್ಟು ಫೋಟೋಸ್ನ ತೆಗೆಸ್ಕೊಂಡ್ವಿ. ಹಾಗೆ ಇದು ನಾವು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಒಂದು ವಿಡಿಯೋನ ಮಾಡ್ಕೊಂಡಿದ್ವಿ. ಲಾಸ್ಟಲ್ಲಿ ಬಂದ್ಬಿಟ್ಟು ಇದು ನೀರು ಉಯ್ಯೋ ಅಂಥದ್ದು. ಇವರೆಲ್ಲ ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಹಳದಿ ಫಂಕ್ಷನಲ್ಲಿ ನಾವು ಇವ್ರ ಮದುವೆಗಿನ ಮುಂಚೆ ಇದೇ ಥರ ಆಗಬೇಕು, ಇದೇ ಥರ ಹಾಕಬೇಕು ಅಂತ ಎಲ್ಲ ಫಸ್ಟೇ ಮಾತಾಡ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಹಾಗೆ ಬ್ರೇಕ್ ಆಗಿತ್ತು. ಆಮೇಲೆ ಮತ್ತೆ ಮದುವೆ ವಿಡಿಯೋದಲ್ಲಿ ಅವಳ ಮದುವೆ ಟೈಮ್ ಬಂದಾಗ ಮತ್ತೆ ಎಲ್ಲ ಕಾಂಪ್ರೋ ಆಗಿದ್ದಾಯಿತು. ಅಂದರೆ ನಾವೇನು ಜಗಳ ಆಡಿರಲಿಲ್ಲ ಅಷ್ಟೇ. ಆಮೇಲೆ ಎಲ್ಲ ಸರಿ ಹೋಯಿತು. ಆಮೇಲೆ ಇದು ಅವಳು ಮುಂಚೆಯಿಂದನೂ ಅವಳಿಗೆ ಅವ್ರ ಮಾಮನ ಹತ್ರ ಕಾಲುಂಗುರ ಹಾಕ್ಸ್ಕೋಬೇಕು ಅಂತ ಆಸೆ ಇತ್ತು. ಫೈನಲಿ ಅವಳ ಮದುವೆಯಲ್ಲಿ ಕಾಲುಂಗುರ ಕೂಡ ಹಾಕ್ಸ್ಕೊಂಡ್ಳು. ನೋಡಿದ್ರಲ್ಲ ವಿಡಿಯೋದಲ್ಲಿ. ಈ ವಿಡಿಯೋನೇ ಫುಲ್ಲು ಡ್ಯಾನ್ಸ್ ವಿಡಿಯೋ ಆಗಿರುತ್ತೆ ನೋಡಿ. ತಾತ ಅಂದರೆ ಅವ್ರದ್ದು ಶಾಪ್ ಇದೆ, ಅವ್ರ ಶಾಪಿಗೆ ಬರ್ತಾರೆ ಅವ್ರ ತಾತ. ಆ ತಾತ ಕೂಡ ಬಂದಿದ್ದರು. ಹಾಗೆ ಎಲ್ಲರ ಜೊತೆ ಸೇರಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು.
ಇದು ಸಾಂಗ್ಸ್ ಇದೆ, ಬಟ್ ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಸಾಂಗ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ಹಾಗೆ ಅಲ್ಲಿ ಹಳದಿ ಫಂಕ್ಷನ್ ಮುಗ್ದಾದ್ಮೇಲೆ ಮೆಹಂದಿ ಫಂಕ್ಷನ್ ಕೂಡ ನಡೀತಾ ಇತ್ತು. ಮೆಹಂದಿ ಹಾಕ್ಸ್ಕೊಡೋರು ಮೆಹಂದಿನ ಹಾಕ್ಸ್ಕೊತಾ ಇದ್ರು. ಅವರೆಲ್ಲ ಮೆಹಂದಿ ಹಾಕ್ಸ್ಕೊತಾ ಇದ್ರು. ಹಾಗೆ ಮಿಕ್ಕಿದವರೆಲ್ಲ ನಾನು ಮತ್ತು ಅವಳು ಮತ್ತು ಆ ಅಕ್ಕ ಬಂದು ಕೂಡ ಅವರು ಮೊದಲು ಯೂಟ್ಯೂಬ್ನ ಮಾಡ್ತಾಯಿದ್ರು. ಈಗ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಅವರು. ಅಂದರೆ ಅವರು ಕೂಡ ನಮ್ಮ ಅಣ್ಣ ತಮ್ಮಂದಿರ ಮನೆಯವರೇ. ಸೊ ಅವರು ಮತ್ತು ಓನರ್ ಮನೆಯವರು ಮತ್ತು ಅವ್ರ ಅಮ್ಮನ ಫ್ರೆಂಡ್ಸ್ ಮಕ್ಕಳು ಮತ್ತು ನಮ್ಮ ಅಣ್ಣ ಮತ್ತು ಅವ್ರ ತಮ್ಮ ಅವ್ರ ಮಕ್ಕಳುಗಳು ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ಈ ಎಂಜಾಯ್ಮೆಂಟ್ ಅನ್ನೋದು ಈ ಥರ ಒಂದು ಫಂಕ್ಷನಲ್ಲಿ ಮಾತ್ರ ಸಿಗೋದು. ಆ ಫಂಕ್ಷನ್ ಅಂದರೆ ಏನೋ ಒಂಥರ ಎಲ್ಲರಿಗೂ ಖುಷಿ ಇರುತ್ತೆ. ಸೊ ಆಗಲೇ ನಾವು ಎಂಜಾಯ್ ಮಾಡೋ ಅಂಥ ಟೈಮಲ್ಲಿ ಎಂಜಾಯ್ ಮಾಡಿಬಿಡ್ಬೇಕು. ಆಮೇಲೆ ಮದುವೆ ಆಗೋದ್ಮೇಲೆ ಅಷ್ಟೇ ಇರುತ್ತೆ ಲೈಫು. ಸೊ ನಾವು ಇವಳ ಮದುವೆಲಿ ಈ ಥರ ಎಂಜಾಯ್ನ ಮಾಡ್ತಾಯಿದ್ವಿ. ನೀವು ಕಮೆಂಟ್ ಮಾಡಿ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸಲ್ಲಿ ನೀವು ಕೂಡ ಇದೇ ಥರ ಎಂಜಾಯ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು. ನಾವು ಒಬ್ಬೊಬ್ಬರು ಮೆಹಂದಿ ಕೂಡ ಹಾಕ್ಸ್ಕೊಂಡು, ಫಸ್ಟ್ ನಾನೇ ಮೆಹಂದಿನ ಹಾಕ್ಸ್ಕೊಂಡಿದ್ದು. ಮೆಹಂದಿ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾಯಿದ್ವಿ. ಆಮೇಲೆ ಅವಳಿಗೆ ಲಾಸ್ಟಲ್ಲಿ ಮೆಹಂದಿನ ಹಾಕಿದ್ರು ಮದುವೆ ಹೆಣ್ಣಿಗೆ. ಫಸ್ಟು ಮಿಕ್ಕಿದವರೆಲ್ಲ ಬಂದಿದ್ದ ರಿಲೇಟಿವ್ಸ್ಗೂ ಎಲ್ಲ ಮೆಹಂದಿನ ಹಾಕ್ಸ್ಕೊತಾ ಇದ್ರು. ನಾವಂತೂ ಎಷ್ಟು 1 ಅವರ್ 2 ಅವರ್ ಫುಲ್ಲು ಡ್ಯಾನ್ಸ್ ಅಂತೂ ಮಾಡಿ ಸಾಕ್ಬಿಟ್ವಿ. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಹಳದಿ ಫಂಕ್ಷನ್ನು ತುಂಬ ಚೆನ್ನಾಗೇ ಆಯಿತು. ತುಂಬ ಚೆನ್ನಾಗೂ ಕೂಡ ಇತ್ತು ಫಂಕ್ಷನ್ನು. ಹಾಗೆ ಅಲ್ಲೇ ಊಟ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದರು. ಹಾಗೆ ಊಟ ಎಲ್ಲ ಮುಗಿಸಿ ಹಳದಿ ಫಂಕ್ಷನ್ನು ಮುಗಿಸಿ ಹಾಗೆ ಮೆಹಂದಿ ಫಂಕ್ಷನ್ನು ಮುಗಿಸಿ ನಾವು ಮದುವೆ ಹಿಂದಿನ ದಿನ ಚಪ್ಪರ ಪೂಜೆ ಮತ್ತು ಹಳದಿ ಫಂಕ್ಷನ್ನು ಮತ್ತು ಹಳದಿ ಫಂಕ್ಷನ್ನು ಮತ್ತು ಮೆಹಂದಿ ಫಂಕ್ಷನ್ನು ಎಲ್ಲನೂ ಕೂಡ ಇರ್ತೀವಿ. ನೀವು ನಿಮ್ಮ ಮದುವೆಗಳಲ್ಲಿ ಇದೇ ಥರ ಇಟ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿದ್ರೆ ನಮಗೂ ವೀಡಿಯೋ ಹಾಕೋಕ್ಕೆ ಇನ್ನು ತುಂಬ ಮೋಟಿವೇಶನ್ ಆಗುತ್ತೆ. ಸೊ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನಮ್ಮ ವೀಡಿಯೋಸ್ನ ವಾಚ್ ಮಾಡಿ. ಹಾಗೆ ಒಂದು ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿದ್ರೆ ನಮಗೂ ಮುಂದೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು ನಮಗೂ ಒಂದು ಎನ್ಕರೇಜ್ ಸಿಗ್ತ ಹಾಗೆ ಅನಿಸುತ್ತೆ. ನೋಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡಿಕೊಂಡು. ಸಾಂಗ್ ಹಾಕಿರೋ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದರಲ್ಲಿ ಸಾಂಗ್ ಹಾಕೋಂಗಿಲ್ಲ, ಅಷ್ಟೇ ಕಾಪಿರೈಟ್ಸ್ ಬರುತ್ತೆ. ಲಾಸ್ಟಲ್ಲಿ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆಮೇಲೆ ಎಲ್ಲರೂ ಕೂಡ ಮೆಹಂದಿನ ಹಾಕ್ಸ್ಕೊಂಡಿದ್ರು. ಇನ್ನು ನಾಳೆ ಬಂದ್ಬಿಟ್ಟು ರಿಸೆಪ್ಷನ್ ಇರುತ್ತೆ. ಸೊ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಚೌಟ್ರಿಗೆಲ್ಲ ಹೋಗಬೇಕು. ಸೊ ನೆಂಟರುಗಳೆಲ್ಲ ಮನೆಗೆ ಬಂದಿದ್ದರು. ನಾನು ನಮ್ಮ ಮನೆ ಹತ್ರ ಇರೋದ್ರಿಂದ ಹಾಗೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕಾಗಿತ್ತು. ಯಾಕೆಂದರೆ ಪಾಪು ಇದ್ನಲ್ಲ, ಸೊ ಅದಕ್ಕೆ ಪಾಪುನ ಬಿಟ್ಬಿಟ್ಟು ಬಂದಿದ್ದೆ.
ಅವನಿಗೆ ಇನ್ನು ಬರೀ 3 ಮಂತ್ಸ್ ಅಷ್ಟೇ ಇವಳ ಮದುವೆಯಲ್ಲಿ 3 ಮಂತ್ಸ್ ಆಗಿತ್ತು ಅಷ್ಟೇ. ಆದರೂ ನಾವು ಫಸ್ಟೆಲ್ಲ ಹಿಂಗೆ ಇರಬೇಕು, ಹಿಂಗೆ ಆಗಬೇಕು ಅಂತ ಎಲ್ಲ ನಾವು ಮಾತಾಡ್ಕೊಂಡಿದ್ವಿ. ಸೊ ಆದರೆ ನಾವು ಕರೆಕ್ಟಾಗಿ ಅದೇ ಟೈಮಲ್ಲಿ ಕನ್ಸೀವ್ ಆಗಿ ನನ್ನ ಪಾಪು ಕೂಡ ಆಗೋಗಿತ್ತು. ಹಾಗಾಗಿ ಪಾಪುನ ಮನೇಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಬಂದು ನಮ್ಗೆ ಅಲ್ಲೇ ಮನೆ ಹತ್ರ ಇರೋದ್ರಿಂದ ಬಂದು ಹೋಗೋಕ್ಕೆಲ್ಲ ಸರಿ ಹೋಗಿತ್ತು. ಬಂದು ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಆಮೇಲೆ ಮತ್ತೆ ನಾನು ನೈಟ್ ರಿಸೆಪ್ಷನ್ಗೂ ಕೂಡ ಹೋಗಿದ್ದೆ. ಅಂದರೆ ಮುಂಚೆನೇ ಹೋಗೋಕ್ಕಾಗಲ್ಲ, ಯಾಕೆಂದರೆ ಪಾಪು ಇರ್ತಾನಲ್ಲ, ಅದಕ್ಕೆ ಮುಂಚೆ ಹೋಗೋಕ್ಕಾಗಿಲ್ಲ. ನೈಟ್ ಫಂಕ್ಷನ್ಗೆ ಹೋಗಿದ್ದೆ, ನೈಟ್ ಫಂಕ್ಷನ್ಗೂ ಹೋಗಿದ್ದೆ ಮತ್ತು ಮಾರ್ನಿಂಗ್ ದಾರೆಗೂ ಕೂಡ ಹೋಗಿದ್ದೆ. ಮಾರ್ನಿಂಗ್ ದಾರೆಗೆ ಪಾಪುನ ಕೂಡ ಕರ್ಕೊಂಡೋಗಿದ್ದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಎಂಡ್ವರೆಗೂ ನೋಡಿ. ಡ್ಯಾನ್ಸ್ ವಿಡಿಯೋಸ್ ಎಲ್ಲ ಯಾರು ಡ್ಯಾನ್ಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಕೂಡ ಮಾಡಿ. ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.